ಬೇಕಾಗಿರುತ್ತೆ. ಆ ಅಸೆಂಬ್ಲಿಯಲ್ಲಿ ಏನಾದರೂ ಈ ವಿಚಾರವನ್ನ ತರುವಂತ ಸಾಧ್ಯತೆ ಈ ಸರಿ ಯಾರು ನಿರೀಕ್ಷೆ ಮಾಡಿಲ್ಲದೆ ಇರ್ತಕ್ಕಂಥ ಬೆಳವಣಿಗೆ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಇವತ್ತು ಈ ಯುದ್ಧ ನಡೀತಾ ಇದೆ, ಅದರ ಇಂಪ್ಯಾಕ್ಟು ಇದ್ರ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಈಗ ಅದನ್ನು ಒಂದು ಸಮಿತಿ ಮಾಡಿ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಪ್ರಧಾನಮಂತ್ರಿಗಳೇ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ. ನಾವು ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ರಾಜ್ಯದಲ್ಲಿ ಇವತ್ತು ಅನಿರೀಕ್ಷಿತವಾದಂಥ ಈ ಒಂದು ಬೆಳವಣಿಗೆ ಆಗಿದೆ, ಇದು ಜನಸಮುದಾಯಕ್ಕೆ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಹೋಟೆಲ್ಗಳಿರ್ಬೋದು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ಬೋದು, ಎಲ್ಲೆಲ್ಲಿ ಗ್ಯಾಸ್ ಸಿಲಿಂಡರ್ಸ್ಗಳನ್ನ ಉಪಯೋಗ ಮಾಡ್ತಾರೆ ಅಂಥ ಕಡೆ ಇವತ್ತು ಭಾಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ನಮ್ಮ ರಾಜ್ಯದಿಂದ ನಾವು ಪತ್ರ ಬರೀತೇವೆ ಮತ್ತು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾನ್ಯ ಚೀಫ್ ಸೆಕ್ರೆಟರಿ ಅವರಿಗೂ ಕೂಡ ತಿಳಿಸ್ತಾರೆ. ಅಂದ್ರೆ ರಾಜಕೀಯವನ್ನ ಹೊರತುಪಡಿಸಿ ನಾವು ಈ ವಿಚಾರನ ನೋಡಿದಾಗ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡ್ಕೊಳ್ಬೇಕಿತ್ತು ಅಥವಾ ಮುನ್ಸೂಚನೆ ಆದ್ರೂ ಕೊಡಬೇಕಿತ್ತು. ಎರಡೂ ವಿಚಾರದಲ್ಲಿ ಕಾಂಗ್ರೆಸ್ನವರು ಈಗ ಟೀಕೆ ಮಾಡ್ತಿರೋಂಥದ್ರ ತಪ್ಪಿಲ್ಲ, ಬಿಜೆಪಿಯವರು ಒಬ್ರು ಕೂಡ ಒಂದು ಮಾತಾಡಲಿಲ್ಲ ಅನ್ನೋದು ಕೂಡ ಈಗ ಇದನ್ನ ನಾವು ನೀವು ಹೇಳಿದಾಗೆ ರಾಜಕೀಯವನ್ನ ಹೊರತುಪಡಿಸಿ ನಾವು ಕೆಲಸ ಮಾಡಬೇಕಾಗುತ್ತೆ. ಇದು ಯಾರೂ ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಬೆಳವಣಿಗೆ ಇದೆ. ಹಾಗಾಗಿ ಈಗ ನಾವು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ? ಆದ್ದರಿಂದ ನಾವು ಸದನದಲ್ಲಿ ಚರ್ಚೆ ಮಾಡಿದರೂ ಕೂಡ ಅದಕ್ಕೇನು ಉತ್ತರ ಸದನದಲ್ಲಿ ಸಿಗೋದಿಲ್ಲ. ನಮ್ಮ ಸರ್ಕಾರ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇಂದ್ರ ಸರ್ಕಾರನೇ ಇದಕ್ಕಿದು ಮಾಡಬೇಕಾಗ್ತದೆ. ಸದನದಲ್ಲಿ ಚರ್ಚೆ ಮಾಡಿ ಬೇಕಾದರೆ ಕೇಂದ್ರಕ್ಕೆ ತಿಳಿಸ್ತಕ್ಕಂಥ ಒಂದು ನಿರ್ಣಯ ಮಾಡಿ ಕೇಂದ್ರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ಒಳ ಮೀಸಲಾತಿ ಸಭೆ 27ಕ್ಕೆ ಕ್ಯಾಬಿನೆಟ್ ಕರೆದಿರುವಂತ ಸರ್. ಅದರ ಮತ್ತೊಂದು ಕಡೆ 22ನೇ ತಾರೀಕಿಗೆ ಬಿಜೆಪಿ ಅವರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಇದನ್ನು ಜಾರಿ ಮಾಡಬೇಕು ಅಂತ. ಇಲ್ಲ, ಜಾರಿ ಮಾಡಬಾರ್ದು ಅಂತ ಯಾರು ಹೇಳಿಲ್ಲ. ಇಂಟರ್ನಲ್ ರಿಸರ್ವೇಷನ್ ಅನ್ನು ಮಾಡ್ತೇವೆ ಅನ್ನುವಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ ಅಂತೇಳಿ ಅನೇಕ ಬಾರಿ ನಾವೆಲ್ಲರೂ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲರೂ ಕೂಡ ಸಚಿವರುಗಳು ಹೇಳಿದ್ದೇವೆ. ಅದರ ಪ್ರೋಸೆಸ್ಸು ಕೆಲವು ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರೋಸೆಸ್ ಇದೆ, ಕೆಲವು ಸಂದರ್ಭದಲ್ಲಿ ಕಾನೂನಿನ ತೊಡಕುಗಳಿದ್ದಾವೆ. ಇದನ್ನೆಲ್ಲ ಚರ್ಚೆ ಮಾಡಿ ಒಂದು ಸೊಲ್ಯೂಷನ್ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಉದ್ದೇಶ. ಸ್ವಲ್ಪ ಸಹನೆಯಿಂದ ಇದ್ದರೆ ಭಾಳ ಒಳ್ಳೆಯದು, ಕೆಲಸ ಆಗುತ್ತೆ. ಅನವಶ್ಯಕವಾಗಿ ಒತ್ತಡ ಅಂತೂ ಸಾಕಷ್ಟು ಒತ್ತಡ ಆಗಿದೆ, ಒತ್ತಡ ಆಗಿಲ್ಲ ಅಂತಲ್ಲ, ಮತ್ತು ಏನು ಒತ್ತಡ ಹಾಕುವಂಥ ಅವಶ್ಯಕತೆಗಳು ಕೂಡ ಏನು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಸಂಪುಟದಲ್ಲಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಕಾನೂನನ್ನು ಆ ತೊಡಕನ್ನು ನಿವಾರಣೆ ಮಾಡಿ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನಿವಾರಣೆ ಮಾಡಿ ಒಂದು ನಿರ್ಣಯ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಬರುವಂಥ ಸಂಪುಟದಲ್ಲಿ ಬಹುಶಃ ಆ ಕೆಲಸ ಆಗುತ್ತೆ ಅಂತೇಳಿ ನಾನು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ. ಅಂದ್ರೆ ಈಗ ಬಿಜೆಪಿ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅನ್ನೋದು ಆಯಾಮ. ಯಾಕೆಂದ್ರೆ ಬೇಕಂತ ಕಾಂಗ್ರೆಸ್ ಸರ್ಕಾರ ಡಿಲೇ ಮಾಡ್ತಿದೆ, ಅದನ್ನ ಅವರು ಮುಂದೆ ವರ್ಷಕೊಂಡು ಹೋಗುವಂಥದ್ದು, ನೇಮಕಾತಿ ಮಾಡದೇ ಇರೋಂಥದ್ದು ಕೂಡ ಇವರು ಪ್ಲಾನ್ ಮಾಡಿದ್ದಾರೆ. ನಮಗೆ ನಮ್ಮ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಜವಾಬ್ದಾರಿ ಇದೆ. ನಾವು 2.5 ಲಕ್ಷ ವೇಕೆನ್ಸಿಗಳೇನಿದೆ ಅದನ್ನು ನಾವು ಹಂತ ಹಂತವಾಗಿ ತುಂಬುತ್ತೇವೆ ಅಂತೇಳಿ ನಾವು ಪ್ರಣಾಳಿಕೆಯಲ್ಲೇ ಹೇಳಿದ್ವಿ. ಈಗಾಗಲೇ ಸಾಕಷ್ಟು ಹಿಂದೆ 2 ವರ್ಷದಲ್ಲಿ ರೆಕ್ರೂಟ್ಮೆಂಟ್ಸ್ಗಳು ಕೂಡ ಆಗಿವೆ. ಯಾವಾಗ ಇಂಟರ್ನಲ್ ರಿಸರ್ವೇಷನ್ದು ಸಮಸ್ಯೆ ಬಂತು, ಅದನ್ನು ನಾವು ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಬಗೆಹರಿಯೋದು, ಯಾವುದೇ ರಿಕ್ರೂಟ್ಮೆಂಟ್ ಮಾಡಬಾರ್ದು ಅಂತ ತೀರ್ಮಾನ ಕ್ಯಾಬಿನೆಟಲ್ಲಿ ಮಾಡಬೇಕು. ಅದಾದ ಮೇಲೆ ಈಗ ಯುವಕರೆಲ್ಲರೂ ಕೂಡ ಅಪ್ಸೆಟ್ ಆಗಿ ಅವರೆಲ್ಲ ಬೀದಿಗೆ ಬಂದುವಂಥ ಕೆಲಸ ನಡೀತಾ ಇದೆ. ಧಾರವಾಡದಲ್ಲಾದಂಥ ಘಟನೆ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಸೂಕ್ತವಾಗಿರುವಂಥ ಬೇಡಿಕೆಗಳೇ. ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ 56,000 ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ಈಗ ಪ್ರಕಟಣೆ ಮಾಡಿದ್ದೇವೆ. ಅದಕ್ಕೆ ಪ್ರೋಸೆಸ್ಸು ಪ್ರಾರಂಭ ಆಗಿದೆ. ಆದರೆ ಅದಕ್ಕೆ ಇಂಟರ್ನಲ್ ರಿಸರ್ವೇಷನನ್ನು ನಾವು ಜೋಡಿಸ್ತೇ ಹೋದರೆ ಮತ್ತೆ ಅದೇ ಸಮಸ್ಯೆ ಆಗುತ್ತೆ ಅಂತೇಳಿ ಈಗ ನಾವು ಅದನ್ನು ಲಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಶೀಘ್ರವಾಗಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ ರಾಜ್ಯದ ಯುವಕರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಈ 5 ವರ್ಷದ ವಯೋಮಿತಿಯನ್ನು ಕೂಡ ರಿಲ್ಯಾಕ್ಸ್ ಮಾಡಿದ್ದೀವಿ. ಯಾಕೆಂದರೆ ರೆಕ್ರೂಟ್ಮೆಂಟ್ ಡಿಲೇ ಆಯಿತು ಅಂತೇಳಿ ಅದರ ಬೆನಿಫಿಟ್ ಔಟ್ ಅವ್ರಿಗೆ ಕೊಡಬೇಕು ಅಂತ 5 ವರ್ಷದ್ದು ಕೊಟ್ಟಿದ್ದೇವೆ. ಅದನ್ನು ಮಾಡಿ ಈಗ 56,000 ಹುದ್ದೆಗಳನ್ನು ತುಂಬೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೇವೆ.
ಕೆಪಿಸಿಸಿ ಅಧ್ಯಕ್ಷರು ನಿನ್ನೆ 6 ವರ್ಷ ಕಂಪ್ಲೀಟ್ ಆಯ್ತು, ಒಂದು ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ರು. ಈ ಕಾಂಗ್ರೆಸ್ ಪಕ್ಷದ ಒಳಗಡೆ ಸಣ್ಣ ಪುಟ್ಟ ವಿಚಾರದಿಂದ ಗೊಂದಲ ಆಗಿ ತಂಡಗಳಾಗಿದ್ದ ಅಷ್ಟೂ ಜನರು ಅಲ್ಲಿದ್ರು, ಒಗ್ಗಟ್ಟನ್ನ ನಿನ್ನೆ ಪ್ರದರ್ಶನ ಮಾಡಿದ್ದಾರೆ. ಇಲ್ಲ, ನಮ್ಮಲ್ಲಿ 136 ಜನ ಮತ್ತು ಈಗ 2 ಜನ ಸೇರಿದ್ದಾರೆ. ಯಾವುದೇ ಗೊಂದಲ ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ಯಾವುದೇ ಗೊಂದಲ ಇಲ್ಲ. ಅದು ನಿನ್ನೆ ಪ್ರದರ್ಶನ ಆಯಿತು. ಹೌದು, ಅಭಿಪ್ರಾಯಗಳು ಬೇರೆ ಬೇರೆ ಇರೋಕ್ಕೆ ಸಾಧ್ಯ ಇದೆ, ಅಭಿಪ್ರಾಯಗಳು ಬೇರೆ ಬೇರೆ ಇರಬೇಕು ಕೂಡ. ಆಮೇಲೆ ಸ್ಥಾನಮಾನಗಳನ್ನು ಕೇಳೋದಕ್ಕೂ ಕೂಡ ತಪ್ಪು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನನಗಿಂಥದ್ದಾಗಬೇಕು ಅಂತ ಕೇಳೋದು ಕೂಡ ಕೇಳೋಕ್ಕೂ ಅವಕಾಶ ಇದೆ. ಅದು ವಿತಿನ್ ದಿ ಪಾರ್ಟಿ ಆಗುತ್ತೆ. ಅದನ್ನು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈ ಮಧ್ಯೆ ಬಹಳಷ್ಟು ದಿವಸದಿಂದ, ಹೆಚ್ಚು ಕಡಿಮೆ ನನಗೆ ಅನಿಸುತ್ತೆ ಆಗಲೇ 8-10 ತಿಂಗಳಿಂದ ದಿನನಿತ್ಯ ಮಾಧ್ಯಮದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹೇಳಿಕೆಗಳು ಬರೋದು, ಪ್ರತಿ ಹೇಳಿಕೆಗಳು ಬರೋದು, ಇದೆಲ್ಲ ಸ್ವಾಭಾವಿಕವಾಗಿ ರಾಜಕಾರಣದಲ್ಲಿ ನಡೆಯುವಂಥ ವಿಷಯನೇ. ಅದನ್ನು ಬೇರೆಯವರು ಯಾರೋ ಬೇರೆ ಪಕ್ಷದವರಾಗಲಿ ಅಥವಾ ಬೇರೆಯವರು ಕಾಂಗ್ರೆಸ್ ಹೊಡೆದೋಗಿದೆ, ಕಾಂಗ್ರೆಸ್ ಪಕ್ಷ ಹೊಡೆದೋಗಿದೆ ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿದ್ದು ಅಂತ ಹೇಳಿ ನಿನ್ನೆ ನಾವೆಲ್ಲ ಪ್ರದರ್ಶನ ಮಾಡಿದ್ದೀವಿ. ಪ್ರದರ್ಶನ ಮಾಡಲೇಬೇಕು ಅಂತ ತೀರ್ಮಾನ ಆಗಿದೆ. ಯಾಕಂದ್ರೆ ಒಂದಿಷ್ಟು ಶಾಸಕರಿಗಂತೂ ಬೇಸರ ಇದೆ. ಯಾಕಂದ್ರೆ ಸಿಎಂ, DCM, ನೀವು ಸತೀಶ್ ಜಾರಕಿಹೊಳಿ ಎಲ್ಲರೂ ಜೊತೆಲಿರೋದ ನೋಡಿದಾಗ ಎಲ್ಲೋ ಅವ್ರ ಮಿನಿಸ್ಟರ್ಗಳಾಗುವಂತ ಡಿಲೇ ಆಗ್ತಿದೆ. ಯಾಕಂದ್ರೆ ಇವರೆಲ್ಲ ಒಗ್ಗಟ್ಟಾಗೋಗಿದ್ದಾರೆ ಅನ್ನೋ ಲೆಕ್ಕಾಚಾರ ಇಲ್ಲ. ಆ ರೀತಿ ಒಂದು ಸಾಮರಸ್ಯ ಇರಲೇಬೇಕಾಗುತ್ತೆ. ಪಕ್ಷದಲ್ಲಿ ಸಾಮರಸ್ಯ ಇದ್ದರೆ ಸರ್ಕಾರದಲ್ಲಿ ಸಾಮರಸ್ಯ ಇರುತ್ತೆ. ಸರ್ಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ಜನರಿಗೆ ಉತ್ತರ ಕೊಡಬೇಕಲ್ಲ. ಜನರಿಗೆ ಏನು ಹೇಳಿದ್ದೀವಿ, ಒಳ್ಳೆ ಆಡಳಿತ ಕೊಡ್ತೇವೆ ಅಂತ ಹೇಳ್ಕೊಂಡು ಬಂದಿದ್ದೇವೆ. ಆ ಆಡಳಿತ ಕೊಡಲೇಬೇಕಲ್ಲ. ಈಗ ನಾವು ಗ್ಯಾರಂಟಿ ಸ್ಕೀಮ್ ತಂದು ಕೊಟ್ಟಿದ್ದೇವೆ. ಆ ಗ್ಯಾರಂಟಿ ಸ್ಕೀಮನ್ನು ಚುನಾವಣೆಯಲ್ಲಿ ಹೇಳಿದ್ದು ನಾವು ಮಾಡ್ತೀವಿ ಅಂತೇಳಿ ಅದನ್ನು ಮಾಡಿದ್ದೇವೆ. ಈಗ ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಯಾಕೆಂದರೆ ನಾವು ಆ ರೀತಿ ನಡ್ಕೊಂಡಿದ್ದೇವೆ. ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ಬೋದು, ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಆದರೆ ನಾವು ಜನಗಳಿಗೆ ಏನು ಮಾತು ಕೊಟ್ಟಿದ್ದೇವೆ, ಭರವಸೆ ಕೊಟ್ಟಿದ್ದೇವೆ, ಅದರಂತೆ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದೇವೆ. ಈಗ ಬಡ್ಜೆಟ್ಟು ಎಲ್ಲ ಕ್ಷೇತ್ರಗಳಲ್ಲೂ ಕವರ್ ಮಾಡಿ ಬಡ್ಜೆಟನ್ನು ಕೊಟ್ಟಿದ್ದಾರೆ. 4,48,000 ಕೋಟಿ ಬಡ್ಜೆಟನ್ನು ಕೊಟ್ಟಿರತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅವರು ಗಣನೆಗೆ ತೆಗೆದುಕೊಂಡು ಎಲ್ಲ ಜಿಲ್ಲೆಗಳನ್ನು ಕೂಡ ಗಣನೆಗೆ ತಗೊಂಡು ಮಾಡಿದ್ದಾರೆ. ಬಿಜೆಪಿಯವ್ರು ಯಾಕೆ ಹೇಳ್ಬೇಕ್ರಿ? ನಮ್ಮ ಪಕ್ಷದಲ್ಲಿ ನಡೆಯೋ ವಿದ್ಯಮಾನ ಬಿಜೆಪಿಗೆ ಏನು ಸಂಬಂಧ ಇದೆ? ಜನತಾದಳದವ್ರಿಗೆ ಏನು ಸಂಬಂಧ ಇದೆ? ನಮ್ಮ ಆಂತರಿಕವಾದಂಥ ವಿಚಾರ ಅದು. ನಾವು ಏನು ಬೇಕಾದರೂ ಮಾಡ್ಕೊಳ್ತೇವೆ. ಅಂದ್ರೆ ವಿಧಾನಸೌಧ ಕಾರಿಡಾರ್ ಅಲ್ಲೂ ಕೂಡ ಅಸೆಂಬ್ಲಿ ನಡೆಯುವಂತ ಟೈಮಲ್ಲಿ ಒಂದಿಷ್ಟು ಶಾಸಕರು ಹೇಳ್ತಿರುವಂತದ್ದು, ಕಾಂಗ್ರೆಸ್ ಪಕ್ಷದ ಶಾಸಕರು ಬಜೆಟ್ ಆದ್ರೆ 27ನೇ ತಾರೀಕು ಆದ ನಂತರ 30ನೇ ತಾರೀಕು ಒಳಗಡೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿ ಮೇಜರ್ ಚೇಂಜಸ್ ಅಂತ ಇಂಡೈರೆಕ್ಟ್ಲಿ ಹಿಂಟ್ ಇಲ್ಲ. ನಮ್ಮ ಪಕ್ಷದವರು ಮಾತಾಡೋದು ಸಹಜವಾಗಿ ಮಾತಾಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯವ್ರು ಮಾತಾಡೋದನ್ನ ನಾವ್ಯಾಕೆ ಗಣನೆಗೆ ತಗೊಂತೀವಿ? ನಮ್ಮ ಪಕ್ಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದು ನಮ್ಮ ಆಂತರಿಕವಾದಂಥ ವಿಚಾರ. ಇಟ್ಸ್ ಅನ್ ಇಂಟರ್ನಲ್ ಮ್ಯಾಟರ್. ಅಲ್ಲ, ಅದು ಇದು ನಮ್ಮ ಹೈಕಮಾಂಡ್ನವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರೇನು ಸೂಚನೆ ಕೊಡ್ತಾರೋ ಹೈಕಮಾಂಡಿನ ನೋಡಿ. ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ ಇವತ್ತೇನು ಹೊಸದಾಗಿದೆಯಾ? ಕಾಂಗ್ರೆಸ್ ಪಾರ್ಟಿ 138 ವರ್ಷ ಆಡಳಿತ ಮಾಡಿರೋರಿಗೆ ನಮಗೆ ಯಾವ ರೀತಿ ಸಾರ್ವಜನಿಕವಾಗಿ ನಡ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ವಾ? ನಮ್ಮ ಶಾಸಕರು ಮಾತಾಡ್ಕೊಳ್ಬೋದು, ಖಂಡಿತವಾಗಿ ಮಾತಾಡ್ತಾರೆ. ಒಬ್ಬರಿಗೆ ಯಾರೋ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ, ಅದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ BJP ಅವ್ರಿಗೇನು ಸಂಬಂಧ ಇದೆ? ಅವ್ರ ಪಕ್ಷದಲ್ಲಿ ಆಗಿರೋ ಆಂತರಿಕವಾದ ನಾವ್ಯಾರು ಇಂಟರ್ಫಿಯರ್ ಆಗಿಲ್ವಲ್ಲ. ಈಗ ಅಶೋಕ್ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನ ಮಾಡಿದ್ದಾರೆ. ನಾವು ಹೋಗಿ ಅವ್ರನ್ನ ತೆಗೀರಿ, ನೀವು ಅವ್ರನ್ನ ಮಾಡಬೇಡಿ ಅಂತ ನಾವು ಹೇಳೋಕ್ಕಾಗುತ್ತಾ? ಇಟ್ ಈಸ್ ದೇರ್ ಇಂಟರ್ನಲ್ ಮ್ಯಾಟರ್. ಹಾಗೆ ನಮ್ಮದು ಇಂಟರ್ನಲ್ ಮ್ಯಾಟರ್ ಇದೆ. ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಅನೇಕ ವಿಚಾರಗಳು ಆಗುತ್ತೆ. ಎಲ್ಲ ಹೈಕಮಾಂಡ್ನವ್ರು ಬಿಟ್ಟಿದ್ದು. ರಾಜ್ಯಸಭಾ ನಾಮಿನೇಷನ್ಸ್ ಎಲ್ಲ ಹೈಕಮಾಂಡ್ ಮೊನ್ನೆ ಮಾಡಿದ್ರಲ್ಲ 6 ಜನಕ್ಕೆ, ಅದೇ ರೀತಿ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.